ಬಡತನ ಅನ್ನೋದು ಕ್ರೀಡಾಪಟುಗಳ ಜೀವನವನ್ನ ಹೇಗೆ ಹಾಳು ಮಾಡುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಉತ್ತಮ ಉದಾಹರಣೆ ಸಿಗೋದಿಲ್ಲ ಅನ್ಸುತ್ತೆ. ಆರ್ಚರಿಯಲ್ಲಿ ದೇಶಕ್ಕೆ ಕೀರ್ತಿ ತಂದಿದ್ದ ಯುವತಿಯೊಬ್ಬಳು ಇಂದು ಜೀವನಕ್ಕಾಗಿ ತನ್ನ ಬಿಲ್ಲನ್ನೇ ಮಾರಿದ್ದಾಳೆ. ಹೀಗೆ ನಡೆದುಕೊಂಡು ಬರ್ತಾ ಇರುವ ಯುವತಿಯನ್ನ ಸಾಮಾನ್ಯದವಳು ಅಂತ ಅನ್ಕೊಳ್ಬೇಡಿ. ತನ್ನ ನಿಖರ ಗುರಿಯಿಂದ ವಿಶ್ವದ ಗಮನ ಸೆಳೆದು ದೇಶಕ್ಕೆ ಹೆಮ್ಮೆ ತಂದ ಆರ್ಚರಿ ಪಟು ಈಕೆ. ಇವಳ ಹೆಸರು ನಿಶಾ ರಾಣಿ. 21 ವರ್ಷದ ಈಕೆ ಜಾರ್ಖಂಡ್ನ ಜಮ್ಶೆಡ್ಪುರ್ನ ಪಟ್ಮಡ ಅನ್ನೋ ಸಣ್ಣ ಗ್ರಾಮದವಳು. ಬಡತನದ ಕಪಿಮುಷ್ಟಿಯಲ್ಲಿ ಚಾಂಪಿಯನ್. ನಿಶಾ ರಾಣಿ ತಾನು 17 ವರ್ಷವಿದ್ದಾಗಲೇ ಚಾಂಪಿಯನ್ ಪಟ್ಟಕ್ಕೇರಿದ ಬಿಲ್ಲುಗಾರ್ತೆ. ಜಾರ್ಖಂಡ್ನಲ್ಲಿ ನಡೆದ ಸೌತ್ ಏಷ್ಯನ್ ಆರ್ಚರಿ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿ ಪದಕ ಪಡೆದಿದ್ದ ಈಕೆ ಬ್ಯಾಂಕಾಕ್ ಗ್ರ್ಯಾಂಡ್ ಪ್ರಿಯಲ್ಲಿ ಕಂಚಿನ ಪದಕ ಪಡೆದಿದ್ಲು. ಅಷ್ಟೇ ಅಲ್ಲ, ತೈವಾನ್ನಲ್ಲಿ ನಡೆದಿದ್ದ ಏಷ್ಯನ್ ಗ್ರ್ಯಾಂಡ್ ಪ್ರಿಯಲ್ಲಿ ಶ್ರೇಷ್ಠ ಆಟಗಾರ್ತಿ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದ್ಲು. ಇಷ್ಟೆಲ್ಲ ಸಾಧನೆ ಮಾಡಿರುವ ನಿಶಾ ಈಗ ಬಡತನದ ಕಪಿಮುಷ್ಟಿಗೆ ಸಿಲುಕಿದ್ದಾಳೆ. ನಿತ್ಯ ಬದುಕಿಗೆ ಪರದಾಡುವಂತಾಗಿದೆ ಈಕೆಯ ಸ್ಥಿತಿ. ಜೀವನ ಸಾಗಿಸಲು ಬಿಲ್ಲನ್ನೇ ಮಾರಿದ್ಲು. 4 ಲಕ್ಷದ ಬಿಲ್ಲು 50,000ಕ್ಕೆ ಮಾರಾಟ. ನಿಶಾ ವಾಸಿಸ್ತಾ ಇದ್ದ ಮಣ್ಣಿನ ಮನೆ ಕೆಲ ದಿನಗಳ ಹಿಂದೆ ನೆಲಕ್ಕೆ ಕುಸಿದು ಹೋಯ್ತು. ಇರಲು ಸೂರಿಲ್ಲ, ಹೊಟ್ಟೆಗೆ ಹಿಟ್ಟಿಲ್ಲ. ಜೊತೆಗೆ ಇಡೀ ಮನೆಯ ಜವಾಬ್ದಾರಿ ನಿಶಾಳನ್ನ ಹೈರಾಣಾಗಿಸಿದೆ. ಇದೆಲ್ಲವನ್ನ ನಿಭಾಯಿಸಲು ಆಕೆಗೆ ತೋಚಿದ ಏಕೈಕ ದಾರಿ ತನ್ನ ಬಿಲ್ಲನ್ನ ಮಾರಿ ಬಂದ ಹಣದಿಂದ ಜೀವನ ಸಾಗಿಸುವುದು. ನಿಶಾಳ ಚಾಣಾಕ್ಷ ಬಿಲ್ಲುಗಾರಿಕೆಯನ್ನ ಮನಗಂಡಿದ್ದ ಕೊರಿಯನ್ ಕೋಚ್ ಆಕೆಗೆ 4 ಲಕ್ಷ ಮೌಲ್ಯದ ಬಿಲ್ಲನ್ನ ಬಹುಮಾನವಾಗಿ ನೀಡಿದ್ರು. ಈಗ ಅದೇ ಬಿಲ್ಲನ್ನ ಕೇವಲ 50,000ಕ್ಕೆ ಮಾರಾಟ ಮಾಡಿ ಜೀವನದ ದಾರಿಯನ್ನ ಹುಡುಕಿಕೊಂಡಿದ್ದಾಳೆ. मुझे लगा कि जो इक्विपमेंट है मेरे पास अभी अगर नहीं सेल किया, अगर कुछ दिन बाद तो ये 50,000 भी नहीं मिलेगा जब मिल रहा मुझे। वैसे ये पैसा जो मिल रहा है इससे कम से कम मैं अपना दो रूम है वो रिपेयर करवा दूँ। फैमिली की तरफ से भी मतलब फाइनेंशियल स्ट्रॉन्ग ना होना, यही कारण है कि वो बाहर रह के अपने ये से बिना जॉब का मेंटेनेंस बहुत मुश्किल था स्पोर्ट्स का, तो इसलिए ये सब कारण के वजह से मैंने गेम छोड़ दिया. ಕಣ್ಮುಚ್ಚಿ ಕುಳಿತಿದೆ ಸರ್ಕಾರ. ಈಕೆಯ ಪಾಡನ್ನ ನೋಡಿಯೂ ರಾಜ್ಯ ಸರ್ಕಾರವಾಗಲಿ ಕ್ರೀಡಾ ಇಲಾಖೆಯಾಗಲಿ ಸಹಾಯಕ್ಕೆ ಮುಂದಾಗಿಲ್ಲ. ಕೊನೆ ಪಕ್ಷ ಆಕೆಯ ಸ್ಥಿತಿಯ ಬಗ್ಗೆ ಅನುಕಂಪ ತೋರುವಷ್ಟು ದೊಡ್ಡ ಮನಸ್ಸನ್ನು ಮಾಡಿಲ್ಲ. ಒಬ್ಬ ಚಾಂಪಿಯನ್ ಆರ್ಚರಿ ಪಟು ದೇಶಕ್ಕೆ ಇನ್ನಷ್ಟು ಕೀರ್ತಿ ತರಬೇಕಾದ್ರೆ ಆಕೆಗೆ ಸಹಾಯ ಮಾಡಬೇಕಿದೆ. ಕೆಲ ಸಂಘಟನೆಗಳು ಸಹಾಯ ಹಸ್ತ ಚಾಚಿವೆ. ಆದ್ರೂ ಸರ್ಕಾರ ಈಗಲಾದ್ರೂ ಎಚ್ಚೆತ್ತುಕೊಳ್ಬೇಕು. ಕ್ರೀಡಾಪಟುಗಳನ್ನ ಸರಿಯಾಗಿ ಬೆಳೆಸುವಂತಹ ಕೆಲಸಕ್ಕೆ ನಾಂದಿ ಹಾಡಬೇಕು. ಸ್ಪೋರ್ಟ್ಸ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.